ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು 2ನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ. ಅಂದರೆ ಲಕ್ಷ್ಮಿ ಕೂರಿಸಿದ್ವಿ 2ನೇ ವಾರ. ನಾವು ಹೇಗೆ ಲಕ್ಷ್ಮಿ ಕೂರಿಸಿದ್ವಿ, ಹೇಗೆ ಹಬ್ಬ ಮಾಡಿದ್ವಿ ಅಂತ ತೋರಿಸ್ತೀನಿ, ಬನ್ನಿ. ಹೀಗೆ ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದು ನೋಡಿದ್ರಲ್ಲ. ಮಮ್ಮಿ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬನ ಲಕ್ಷ್ಮಿ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿ ಹತ್ತತ್ರ 18 ಇಯರ್ಸ್ ಆಗಿದೆ. ಪ್ರತಿ ವರ್ಷವೂ ಇದೇ ಬೆಳ್ಳಿ ಲಕ್ಷ್ಮಿ ಮುಖವಾಡನ ಇಟ್ಟು ನಾವು ಪೂಜೆ ಮಾಡ್ತಿದ್ವಿ. ಬಟ್ ಈ ಇಯರ್ ಆಗಿಲ್ಲ, ಡ್ಯೂ ಟು ಸಮ್ ರೀಸನ್ಸ್. ಅದಕ್ಕೆ ಅದನ್ನು ಲಕ್ಷ್ಮಿ ಮುಖವಾಡನ ದೇವ್ರ ಹತ್ರ ಇಟ್ಟು ಈ ವರ್ಷ ಪೂಜೆ ಮಾಡಿದ್ದೀವಿ. ನೆಕ್ಸ್ಟ್ ವರ್ಷ ಚೇಂಜ್ ಮಾಡಬೇಕು, ಹೊಸದು ತೊಗೋಬೇಕು ಅಂದ್ಕೊಂಡಿದ್ದೀವಿ. ಬೆಳ್ಳಿ ಮುಖವಾಡ ಸ್ವಲ್ಪ ದೊಡ್ಡದು ತೊಗೋಬೇಕು ಅಂತ. ಬಿಕಾಸ್ ಹಿಂದ್ಗಡೆ ದೇವ್ರದ್ದು ಏನು ಬಿನ್ಗೆಗೆ ಇಟ್ಟಿರ್ತೀವಿ ಕಾಯಿ, ಅದು ಮುಖವಾಡ ಇಟ್ಟಾಗ ಕಾಯಿ ದೊಡ್ಡದಾಗಿ ಕಾಣಿಸ್ತಿರುತ್ತೆ, ಮುಖವಾಡ ಸ್ವಲ್ಪ ಚಿಕ್ಕದಿದೆ ಅಂತ ಹೇಳಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಹೀಗೇನಿದೆ ಬೆಳ್ಳಿ ಲಕ್ಷ್ಮಿ ಮುಖವಾಡ ಅದು ಹಾಗೇ ಇರುತ್ತೆ, ತೊಗೊಂಡ್ರೆ ಹೊಸ ತೊಗೋತೀವಿ ಅಷ್ಟೇ, ಬದಲಾಯಿಸೋಕ್ಕೋಗಲ್ಲ. ಇದು ಬೆಳಗ್ಗೆನೇ ನಮ್ಮ ಮನೇಲಿ ಪೂಜೆ ಮಾಡಿಬಿಟ್ಟು ಬಂದು ಮಮ್ಮಿಯವ್ರ ಮನೆಗೆ ಬಂದು ಲಕ್ಷ್ಮಿಗೆ ಪೂಜೆ ಮಾಡಿಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಬೆಳಗ್ಗೆನೇ ಬೇಗ ಬಂದು ಅರ್ಜೆಂಟಲ್ಲಿ ಪೂಜೆ ಮಾಡಿದೆ. ಬೆಳಗ್ಗೆ ಇರಲಿಲ್ವಲ್ಲ, ನಾನು ಹಾಲೆ ತರ್ತಿದ್ದೀರಲ್ಲ. ನಾನು ಬಂದು ಪೂಜೆ ಮಾಡೋಷ್ಟರಲ್ಲಿ ಆಗಲೇ ಮಮ್ಮಿ ಡ್ಯಾಡಿ ಇಬ್ಬರು ಸೇರ್ಕೊಂಡು ಒಬ್ಬಟ್ಟು ಮಾಡಿಬಿಟ್ಟಿದ್ರು. ಇದು ಲಾಸ್ಟ್ನೇ ಒಬ್ಬಟ್ಟು ಅವರು ತಡ್ತಿದ್ದಿತ್ತು. ಬೆಳಗ್ಗೆ ನೈವೇದ್ಯಕ್ಕೆ ಕೇಸರಿ ಭಾತ್ ಇಟ್ಟಿದ್ರು, ಆಮೇಲೆ ಒಬ್ಬಟ್ಟಿಟ್ರು. ರಂಗೋಲಿ ಎಲ್ಲ ನಾವು ನೈಟೇ ಬಿಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಇದು ನಮ್ಮ ಮನೆ ಹತ್ರ ಬಿಟ್ಟಿರೋದು, ಇದು ಮಮ್ಮಿಯವ್ರ ಮನೆ ಹತ್ರ ಬಿಟ್ಟಿರೋದು. ಎರಡೂ ಮಮ್ಮಿನೇ ರಂಗೋಲಿ ಬಿಟ್ಟಿದ್ರು. ಸಂಜೆ ಮೇಲೆಲ್ಲ ಒಂದು ಸತಿ ಪೂಜೆ ಮಾಡಿ ಲಕ್ಷ್ಮಿಗೆ ದೇವ್ರ ಮನೆಗೆಲ್ಲ ದೇವರಿಗೆಲ್ಲ ಪೂಜೆ ಮಾಡಿ, ಡ್ಯಾಡಿನೂ ಪೂಜೆ ಮಾಡ್ತಿದ್ದಾರೆ. ಡ್ಯಾಡಿ, ಮಮ್ಮಿ, ನಾನು ಎಲ್ಲ ಸತೀಶ್ ಎಲ್ಲರೂ ಮನೇಲಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಾದಮೇಲೆ ನೋಡಿ, ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಅಷ್ಟೇ, ನಾನೇನು ರೆಡಿಯಾಗಿರಲಿಲ್ಲ ಅಷ್ಟಾಗಿ. ಸಂಜೆ ಮೇಲೆ ಎಲ್ಲರೂ ಅರ್ಶಿನ ಕುಂಕುಮ ಕರಿಯೋಕ್ಕೆ ಹೋಗಬೇಕಾಗಿತ್ತು. ನಾನು ಕರ್ಕೊಂಬರೋಕ್ಕೆ ನಾನು ಪೂಜಾ ಪಲ್ಲವಿ ನಾವು 3 ಜನ ಹೋಗಿದ್ವಿ. ಮಮ್ಮಿ ಬಂದವ್ರಿಗೆಲ್ಲ ಕುಂಕುಮ ಕೊಡ್ತಿದ್ರು. ಸಂಜೆ ಮೇಲೆ ಫೋಟೋಸು ವೀಡಿಯೋಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಬರ್ತಿರಲಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ನಮ್ಮ ಶೋಕೇಶಲ್ಲಿರೋ ಕಲರ್ ಲೈಟ್ನ ಆನ್ ಮಾಡೋದ್ರಿಂದ ನಮಗೆ ಫೋಟೋ ವಿಡಿಯೋ ಎಲ್ಲ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಕ್ಲಿಯರಾಗಿ ಬರ್ತಿರಲಿಲ್ಲ. ಅದು ಫೋಟೋದಲ್ಲಿ ನೋಡೋಕ್ಕೆ ಅಷ್ಟು ಕ್ಲಿಯರಾಗಿರಲಿಲ್ಲ ಅಷ್ಟೇ, ರಿಯಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಇದ್ದಿದ್ದರಿಂದ. ಎಲ್ಲ ಅರ್ಶಿನ ಕುಂಕುಮಕ್ಕೆ ಬಂದು ಹೋದ್ಮೇಲೆ ನಮ್ಮದು ಊಟ ಎಲ್ಲ ಆದಮೇಲೆ ಮಮ್ಮಿ ಲಾಸ್ಟಲ್ಲಿ ದೇವ್ರಿಗೆ ಆರತಿ ಮಾಡಿ ದೃಷ್ಟಿ ತೆಗಿತಿದ್ದಾರೆ. ಆಮೇಲೆ ನಾವು ದೇವ್ರನ್ನ ಕದಲಿಸ್ಬಿಟ್ಟು ಬೆಳಗ್ಗೆಗೆ ಬೇಕಾದ್ರೆ ನಾವು ತೆಗಿಬೋದು.
ಎಸ್, ನೋಡಿದ್ರಲ್ಲ ನಾವು ಹೇಗೆ ಲಕ್ಷ್ಮಿ ಕೂರಿಸಿ ಹಬ್ಬ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.